ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್, ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ರಿ, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ, ಗೇಮ್ಸ್ ಎಲ್ಲ. ಲಾಸ್ಟಲ್ಲಿ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ, ಯಾರು ಫಸ್ಟ್ ಯಾರು ಸೆಕೆಂಡು ಅಂತ. ಇದರಲ್ಲಿ ಹ್ಯಾಂಡ್ ರೈಟಿಂಗ್ ನೋಡೆಲ್ಲ ಹೆದರ್ಕೊಂಬೇಡಿ, ಯಾಕಂದರೆ ಮಕ್ಕಳು ಎಲ್ಲರೂ ನಾನು ಬರಿತೀನಿ ಅಂತ ಎಲ್ಲರೂ ಬರೆದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಹಂಗಿದೆ. ಬನ್ನಿ ನೋಡೋಣ ಯಾರು ಫಸ್ಟ್ ಯಾರು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಫಸ್ಟ್ ನಂದು ಹಾಕೊಂದಲ್ಲ ಅದ್ಯ, ನೀನೇ ಫಸ್ಟ್ ಗೇಮ್ ಆಯಿತು. ಇವಾಗ ಸೆಕೆಂಡ್ ಗೇಮ್ ಸ್ಟಾರ್ಟ್ ಆಗಿದೆ. ಊನೋ ಕಾರ್ಡ್ಸ್ ಇತ್ತಲ್ವಾ, ಸೊ ತೊಗೊಂಡು ಬಂದಿಲ್ಲ ಆದ್ಯ. ಕುತ್ಕೊಂಡು ಎಲ್ಲರೂ ಆಟ ಆಡ್ಬಿಟ್ಟು ಅದಾದಮೇಲೆ ಪೂಲ್ಗೆ ಹೋಗೋಣ ಅಂತ ಹೇಳಿದ್ರು. ಬಂದಾಗಿಂದ ಕೇಳ್ತಾ ಇದ್ರು, ಆದರೆ ನಾನೇ ಸಾಯಂಕಾಲ ಆಗಲಿ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಹೋಗ್ತಾ ಇದೀವಿ. ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ಆದರೂ ಅವ್ರ ಜೊತೆ ಹೋಗ್ತಾ ಇದ್ದೆ. ಹಾಯ್ ಗೈಸ್, ಹಾಯ್. Going to the swimming pool without Kaila. ಮನೆಗೆ ಈ ಪೂಲ್ ಹತ್ರದಲ್ಲೇ ಇದೆ, ಆದರೆ ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿರೋದ್ರಿಂದ ರೋಡುದ್ದಕ್ಕೂ ನಡ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದೇನಂದರೆ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ, ಹಾಗಾಗಿ ಕಾರಲ್ಲೇ ಹೊರಡ್ಬಿಟ್ಟು ಸ್ವಲ್ಪ ಇವಾಗ ಇನ್ಸೈಡ್ ಹೋಗ್ತಿದ್ರು. ನನ್ನ ಫ್ರೆಂಡ್ somebody close your eyes and somebody puts an ember in your mouth and you need to taste what flavor it is. ಹೌದೌದು, ಒಡ್ಜುತ್ತಪ್ಪ, ಇದು ಸುಡುತ್ತಂಗೆ. ಏನ್ ಗೊತ್ತಾ, ಫುಲ್ ಬಿಸಿಲಿರುತ್ತಾ, ಸ್ವಲ್ಪ ನಾನು ತಂಪೊತ್ತಿರಲ್ಲ, ಪಟಕ್ಕಂತ ಕಡ್ಲೆ ಆಗೋಗುತ್ತೆ. ಮಕ್ಕಳು ಪೂಲಲ್ಲಿ ಆಟ ಆಡ್ತಾ ಇದ್ರು, ನಮ್ಮನ್ನು ಇಳಿರಿ ಅಂತ ಹೇಳಿದ್ರು. ಸರಿ ಇನ್ನೇನು ಕೇಳ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ಇಳಿದ್ವಿ. ಇನ್ನು ಒಂದು ರೀಲ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡಿದ್ವಿ, ಅದು ಸರಿ ಬರಲಿಲ್ಲ. ಸರಿ ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ ನಾನು ಪೂಲಲ್ಲಿ ಇದ್ದೆ, ಹಾಗಾಗಿ ಬಂಗಾರು ಗಿಡ ಕೇಳಿದ್ದೆ, ಅದ್ರೊಳಗೆ ಸ್ವಲ್ಪ ಕ್ರಾಸ್ ಆಗಿ ಇಟ್ಟಿದ್ದಾಳೆ, ಸಾರಿ. ಒಳಗಡೆ ಬಾಲ್ ಇರುತ್ತೆ ನೋಡು, ಬಾಲ್. ಟೋಟಲ್ ಆಗಿ ಎಲ್ಲರೂ ಫನ್ ಮಾಡಿದೀವಿ. ನಾನು ಒಳಗಡೆ ಬ್ಯಾಕ್ ಫ್ಲಿಪ್ ಹೆಂಗ್ ಮಾಡೋದು ಅಂತಾನು ಕಲಿತೆ. ಇಬ್ರು ಒಳಗಡೆ ಬಂದಿದ್ದಾರೆ, ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಬಂದಿದ್ದ ಪಪ್ಪ ಇದೆ, ಪಪ್ಪ ಕೆಳಗೆ ಇಳ್ದಿಲ್ಲ ಅವತ್ತು, ಒಳಗೆ ಬರ್ಬೇಕು ಪಪ್ಪ ಬರ್ಬೇಕು. ಲಕ್ಷಣ ಎಂಜಾಯ್ ಮಾಡ್ತಾ ಇದ್ಯಾ? ಚೆನ್ನಾಗಿದ್ಯಾ ನಿನ್ಗೆ ವೆಕೇಶನ್? ಬೆಸ್ಟ್, ಸೂಪರ್ ಆಗಿದೆ. ಸ್ಲೀಪ್ ಓವರ್ ಸೂಪರ್, ಎವ್ರಿಥಿಂಗ್ ಗುಡ್. ಸ್ಲೀಪ್ ಓವರ್ ನೋಡೋಣ, ಎದ್ದಿರ್ತೀರಾ ಹೆಂಗೆ ಅಂತ. ಇವತ್ತಿನ
ನಮ್ಮ ಮಾಧ್ಯ ಅಂತೂ ಫುಲ್ ಐ ಪಿಚ್ಚು. ಶನಿವಾರ ಆಗಿದ್ದರಿಂದ ವೀಕೆಂಡ್ ಅಲ್ವಾ, ತುಂಬ ಜನ ಇದ್ದರು. ನಾವು ಸುಮಾರು ಹೊತ್ತು ಇದ್ವಿ, ಕತ್ಲೆ ಆಗೋವರೆಗೂ. ಕತ್ಲೆ ಆದಮೇಲೆ ಇಲ್ಲೆಲ್ಲ ಹೊರಟೋಗ್ತಾರೆ. ಕೊನೆಗೆ ನಾವು ಬರೋ ಟೈಮಲ್ಲಿ ಯಾರೂ ಇರಲಿಲ್ಲ, ಎಲ್ಲರೂ ಹೊರಟೋಗ್ಬಿಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ. ಸೊ ಮನೆಗೆ ಹೋಗೋಷ್ಟರಲ್ಲಿ 9:30 ಆಗಿತ್ತು. ಸೂರ್ಯ ಮುಳುಗೋದು 9 ಗಂಟೆಗೆ. Forever. We are best friends forever. Nice. Enjoy your sleepover. Yes, you enjoy your sleepover. ಅಯ್ಯಪ್ಪ. Boy. ಓಕೆ, ಅನ್ನಕ್ಕೆ ಇಟ್ಬಿಡ್ತೀನಿ, ನೀವು ಹೋಗಿ ಆಟ ಆಡ್ಕೊಳ್ಳಿ. ಮಕ್ಳಿಗೆ ಫಸ್ಟ್ ಸ್ಲೀಪ್ ಓವರ್ ಅಂತ ಹೇಳ್ಬಿಟ್ಟು ಕಾವ್ಯ 3 ಜನಕ್ಕೂ ಒಂದೇ ಥರ ಬಟ್ಟೆ ತೊಗೊಂಡು ಬಂದಿದ್ರು. ಅದನ್ನು ಹಾಕೊಂಡು ಬಂದು ತೋರಿಸಿದ್ದಾರೆ. ಫಿನಿಶ್ ಮಾಡ್ಬೇನೆ, ಇನ್ನೂ ಬೇಕು ಅಂತೆ. ಮಧ್ಯಾಹ್ನ ಊಟ ಹೆವಿ ಇದೆ, ರಾತ್ರಿಗೆ ಊಟ ಮಾಡೋದು ಬೇಡ ಅಂತೆಲ್ಲ ಅಂದ್ಕೊಂಡಿದ್ವಿ. ಆದರೆ ನೀರಲ್ಲಿ ಅಷ್ಟೊತ್ತು ಆಟ ಆಡಿ ಬಂದಮೇಲೆ, ಅದರಲ್ಲೂ ಎಲ್ಲರೂ ತಲೆಸ್ನಾನ ಮಾಡ್ಕೊಂಡು ಬಂದಮೇಲೆ ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಒಬ್ಬಟ್ಟು ಚಿತ್ರಾನ್ನ ಎಲ್ಲ ಇತ್ತು. ಬಿಸಿ ಬಿಸಿ ಅನ್ನಕ್ಕೆ ಇಟ್ಬಿಟ್ಟು ಊಟ ಮಾಡ್ತಾ ಇದ್ವಿ. ಎಂಜಾಯ್ ಮಾಡ್ಕೊಂತೀನಿ. ಲಕ್ಷಣ್ಯ, ಇಷ್ಟ ಆಗುತ್ತೆ ತಾನೆ? ಆಂಟಿ ಚೆನ್ನಾಗಿ ಮಾಡಲ್ಲ ಊಟ ಅಂತ ಅನ್ಸುತ್ತಾ? ಹೆಂಗ ಅನ್ಸುತ್ತೆ? ಓಕೆನಾ? ಸೂಪರ್. ನಿನ್ಗೆ ಕುಳ್ಳಿ ಫೇವ್ರೆಟ್ ಫ್ರೂಟ್ ಅಲ್ಲ, ಐಸ್ ಕ್ರೀಮ್ ತಿಂಡಿ ಸ್ಟ್ರಾಬೆರಿ ಫೇವ್ರೆಟ್. ಮಗಳು ಮಗಳು ಮೆಸೇಜ್ ನೋಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಟಿವಿ ನೋಡಿದ್ರೆ ತಿಂತಾ ಇದ್ದಾಳೆ ಅಂತ ಹೇಳೋಕೆ ಹೋಗ್ತಾ ಇಲ್ಲ, ಅಲ್ಲೇ ತಿರುಗಿಲ್ಲ. ಇಲ್ಲ, ಅವರಿಬ್ರು ಟಿವಿ ನೋಡ್ತಾ ಇಲ್ಲ, ಅದೇ ಖುಷಿ ಆಗ್ತಾ ಇದೆ. ಸೂಪರ್ ಮಕ್ಕಳ ನೀವು. ತಿನ್ನಿದ್ದೀನಿ ಮಾತಾಡ್ಕೊಂಡು ಎಣ್ಣೆ ಉಂಟರಿ ಪೋಸ್ಟಿಂದ ಪೋಸ್ಟಿಂದ ಸುಮ್ಮ ಮಾಡ್ಕೊಂಡ್ಬಂದು ತಕ್ಕೊಂಡು ಮುತ್ತು ಕೊಟ್ಕೊಂಡು ಮುದ್ದಾಡ್ತಾವಳೆ ಬಂಗಾರು ವಾವ್ ಅಂತ. ಅವ್ರಪ್ಪ ಅಂತ ನೋಡಿ ನಾನು ಕಾಮಿಡಿ ಮಾಡ್ತಾ ಇದ್ದೆ ತಾನೆ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ. ನಮಗೆ ಪಾಸ್ ಮಾಡಿ ಚಿತ್ರಾನ್ನ ಪಾಸ್ ಮಾಡಿ ಶೇರಾ. ಮುಂದಕ್ಕೆಲ್ಲ ಹೇಳ್ಬೇಡ. ಏನೋ ಮಾಡ್ತೀವೋ ಇಲ್ವೋ, ಅಟ್ಲೀಸ್ಟ್ ಅವ್ರಿಗೆ ಅಟ್ಲೀಸ್ಟ್ ಏನಾದ್ರು ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು ಅಂತ ನಾನು ಅದಕ್ಕೆ ಈ ಡ್ರೆಸ್ ಜೊತೆ ಗಾಗಲ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಏನಾದ್ರು ಮಾಡ್ಬೋದು ಅಂತ ಅದೆಲ್ಲ ತಗೊಂಡು ಬಂದೆ. ಊಟ ಎಲ್ಲ ಮಾಡಿದ್ವಿ. ಮಕ್ಕಳು ಸ್ಲೀಪ್ ಓವರ್ ಇನ್ನೂ ಎದ್ದಿರ್ತೀವಿ ಅಂತ ಹೇಳ್ತಾ ಇದ್ರು. ಸರಿ ಮಾವಿನ ಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೆ. ತುಂಬಾ ಸ್ವೀಟ್ ಆಗಿತ್ತು. ಯಾವುದೋ ಒಂದು ಸ್ವೀಟ್ ತಿಂತಾ ಇದೀವಿ ಅನ್ನಷ್ಟು ಪಟೇಲ್ ಬ್ರದರ್ಸಲ್ಲಿ ತಂದಿದ್ದು. ಇದು ದುಡ್ಡು ಕೊಟ್ಟರು ಕೂಡ ಈ ಥರ ಒಂದು ಮ್ಯಾಂಗೋ ತೊಗೊಂಡು ಬಂದರೆ ವರ್ತ್ ಅಂತ ಅನ್ಸುತ್ತೆ. ನೀನು ಟೇಬಲ್ ಮೇಲೆ ಹೋಗು ಮೊನ್ನೆ, ಅವರಿಬ್ರು ಕೂತ್ಕೊಂಡು ತಿಂತಾರೆ. ಸರಿ ಲಕ್ಷ್ಮಿ, ನೀನು ಇಲ್ಲೇ ತಿನ್ಬಿಡ್ಬಾ. ಆಂಟಿ ಎಷ್ಟೊಂದು ಸರಿ ಮಿಸ್ ಮಾಡಿರ್ತೀನಿ. ಹೇಗಿದೆ ಮಕ್ಕಳ? ಚೆನ್ನಾಗಿದೆಯಾ? ಸ್ವೀಟ್ ಅಂತೂ ಸಕ್ಕತ್ತಾಗಿದೆ ಮಾತ್ರ. ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ. ಫಸ್ಟ್ ಥ್ಯಾಂಕ್ ಯು ಲಕ್ಷಣ್ಯ. ಮತ್ತೆ ನೀನ್ ಯಾಕೆ ಹೇಳ್ದೆ ಹಂಗೆ? ನೀನ್ ಯಾಕೆ ಹೇಳ್ದೆ? ಸರಿ, ಯಾರು ಫಸ್ಟ್ ಹೋಗ್ತಾರೆ? ನೀವೇ ಹೋಗಿ ಆಂಟಿ. ಸರಿ, ಬಗ್ಗೆ ಮಾಡೋಣಪ್ಪ. 3 times ಅಲ್ವಾ? 6 1 ಟೈಮ್ 3 times ಅಲ್ಲ, ಫಸ್ಟ್ ಸರಿ ನಾರ್ಮಲ್ ಆಗಿ ಆಡು. ಗೇಮ್ ಮಾಡ್ಬೇಕಂದ್ರೆ ಹ್ಯಾಪಿ ಆಗಿರ್ಬೇಕು. ಫಸ್ಟ್ ಚಾನ್ಸ್ 3 times ಆಡಲ್ವಾ ನೀವು? ಇಲ್ಲ, ನಮ್ದೇನಂದ್ರೆ ಇದು 6 ಬಿದ್ದೆ ಮಾತ್ರ ಸರಿ. ಅದು ಯಾಕೋ ಬೇಗ ಸ್ಲೀಪ್ ಓವರ್ ಕತೆ ಗೋವಿಂದ. ಸ್ಲೀಪ್ ಓವರ್ ನೋಡಿ, ಸ್ಲೀಪ್ ಓವರ್ ಮಾಡ್ತೀವಿ ಅಂತ ಫುಲ್ ಇದ್ದೆ ತೂಗುಡ್ಕೆ.
ತುಂಬಾ ಟಯರ್ಡ್ ಆಗಿದ್ರು. ಸೊ ಸ್ಲೀಪ್ ಓವರ್ ಎಲ್ಲ ಆಗಲಿಲ್ಲ. ಲೂಡೋ ಆಡಬೇಕಾದ್ರೆ ಎಲ್ರಿಗೂ ನಿದ್ದೆ ಬಂದ್ಬಿಟ್ಟಿತ್ತು. ಹಾಗಾಗಿ ಎಲ್ಲರೂ ಮಲ್ಕೊಂಡ್ಬಿಟ್ರು. ಬೆಳಗ್ಗೆ ಎದ್ದು ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇಡ್ಲಿ ಮತ್ತು ಕಡಲೆಕಾಯಿ ಬೀಜ ಚಟ್ನಿ ಮಾಡಿದ್ದೆ. ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಜಾಸ್ತಿ ಇತ್ತು. ಅದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಅದೇ ಸಾಂಬಾರನ್ನ ಇಟ್ಟೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಇನ್ನು ನಾನು ರಾತ್ರಿ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಕಿಚನ್ ಹಾಗೆ ಬಿಟ್ಬಿಟ್ಟು ಮಲಗಿಬಿಟ್ಟಿದ್ದೆ, ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲ್ಲ ಪಾತ್ರೆನೂ ತೊಳೆದ್ಬಿಟ್ಟೆ. ಇನ್ನು ಡಿಶ್ ವಾಷರ್ಗೆ ಹಾಕಿದ್ರೆ ತುಂಬ ಹೊತ್ತಾಗುತ್ತೆ, ಪ್ಲೇಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿದೆ. ಈ ನಡುವೆ ಮಕ್ಕಳೆಲ್ಲ ಶ್ಲೋಕ ಕಲಿತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಮೊಬೈಲಲ್ಲಿ ಹಾಕಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಕಾವ್ಯ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ. ಸೊ ಅವ್ರು ಬರೋಷ್ಟರಲ್ಲಿ ಒಂದು ರೌಂಡ್ ಫುಲ್ಲು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಇನ್ನೂ ಒಂದು ಒಬ್ಬ ಇಟ್ಟಿದ್ದೆ. ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ನಿಮ್ಗೆ ಯಾವ್ದು ಇಷ್ಟ? ನಂಗೆ ಎರಡು ಇಷ್ಟ. ನಾನು ಅದು ಸಾಫ್ಟಾಗಿ ಬಂದಿದ್ಯಾ? ಚೆನ್ನಾಗಿದೆ. ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಸಾಂಬಾರು ಮಾಡಬೇಕು. ಕಾವ್ಯ ನಾನು ಚೆನ್ನಾಗಿಲ್ಲ ಅಂತ ತುಂಬಾ ನಿಧಾನಕ್ಕೆ ತಿಂತವ್ರೆ. ಓವರ್ ಆಗ್ಬಿಟ್ಟು ತಿನ್ನತ್ರ ಆಗ್ತಾ ಎಲ್ಲ ತುರ್ಕೊಂಡೆ ನಾನು. ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಹೇಳ್ತಾ ಇದಾರೆ ಕಾವ್ಯ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ನಂಬೋದು ನನ್ನ ಕುಕಿಂಗ್ ನಾನು. ಹೇಳಿ ಕಾವ್ಯ, ನಂಬೋದಾ? ನಂಬೋದು. 10ಗೆ ಎಷ್ಟು ಕೊಡ್ತೀರಾ? 10ಗೆ 10.5 ಕೊಡ್ತೀನಿ. ಅಯ್ಯಯ್ಯಪ್ಪ, ಥ್ಯಾಂಕ್ ಯು ಸೋ ಮಚ್. ನಾನು ಪ್ರಾಪರ್ ಇಡ್ಲಿ ತಿಂದು ಎಷ್ಟೋ ಒಂದಿನ ಆಗೋಗಿತ್ತು. ಅದಕ್ಕೆ ವಾರಕ್ಕೆ ಒಂದ್ಸರಿ ಬನ್ನಿ ವೀಕೆಂಡಲ್ಲಿ. ಆಯ್ತು. ಶನಿವಾರ ಬಂದು ಭಾನುವಾರ ಸಾಯಂಕಾಲ ಹೋಗಿ. ಎವ್ರಿ ವೀಕೆಂಡ್ ಫಿಕ್ಸ್. ಆಯ್ತು. ನಿಮ್ಮ ಮನೆಯವ್ರಿಗೆ ಒಳ್ಳೆ ಹ್ಯಾಪಿ ವೀಕೆಂಡ್ ಆಗ್ಬಿಡುತ್ತದು. ಅಲ್ಲೇ ಇದ್ಬಿಡು ಅಂತ ಹೇಳ್ಬಿಡ್ತಾರೆ. ಸ್ಕೂಲ್ಗೆ ಇಲ್ಲೇ ಜಾಯಿನ್ ಮಾಡ್ಬಿಡೋಣ ಬನ್ನಿ. ಸರಿ ಸರಿ. ಮತ್ತೆ ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ನೋಡೋಣ. ಎಲ್ಲರೂ ಹೊರಗಡೆ ಹೋಗೋಣ. ನಾನು ನಿಮ್ಮ ಮನೆ ಇನ್ 3 ವಾರನಾ ರಜಾ? 3-4 ವಾರ. ಬರ್ಡೇ ಇದೆ, ಅದಕ್ಕೆ ಎಲ್ಲರೂ ಹೋಗೋಣ ಅಂತ. ಯಾವತ್ತಂದ್ರೆ ಜುಲೈ 18th. ಯಾವತ್ತು ಬರುತ್ತೆ ಅಂತಾನು ಗೊತ್ತಿಲ್ಲ ನನಗೆ. ಜುಲೈ 18th ಯಾವ ಡೇ? ಇವಾಗೇನು ರಜಾ ಅಲ್ವಾ, ಬಟ್ ಇವ್ರಿಗೆ ರಜಾ ಇರಬೇಕಲ್ಲ. ಅಂದ್ರೆ ಆ ವೀಕೆಂಡ್ ಯಾವತ್ತು ಬರುತ್ತೋ. ನಿಮಗೆ ಬೋರ್ ಆಗಬಾರ್ದು ಅಂತ ಬೇಗ ಬೇಗ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಮತ್ತೆ ತಿಂಡಿ ಎಲ್ಲ ಆದಮೇಲೆ ಒಂದು ರೌಂಡ್ ಲೂಡೋ ಆಡಿದ್ರು. ಇದಂತೂ ಅಡಿಕ್ಷನ್ ಆಗಿಬಿಟ್ಟಿದ್ದೆ ಮನೇಲಿ. ನಾನು ಅವ್ರ ಜೊತೆ ಆಡ್ತಿರ್ತೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಮಟನ್ ಬಿರಿಯಾನಿ. ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಮಕ್ಕಳಂತೂ ಒಬ್ರಿಗೊಬ್ರು ಇದ್ದರೆ ನೀಟಾಗಿ ಊಟ ಮಾಡ್ಕೊಂಡ್ಬಿಡ್ತಾರೆ. ಆಟ ಆಡಿ ಅಷ್ಟೇ ಟಯರ್ಡು ಆಗಿರ್ತಾರೆ. ಮತ್ತು ಸಾಯಂಕಾಲಕ್ಕೆ ಚಿಕನ್ ಸಾರು ಮಾಡ್ತಾಯಿದ್ದೆ. ಇದು ಕಾವ್ಯ ಅವ್ರ ಹಸ್ಬೆಂಡ್ ಬರ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾಟಿ ಕೋಳಿ ಸ್ಟೈಲಲ್ಲಿ ಸಾರು ಮಾಡಿಬಿಟ್ಟು ಮುದ್ದೆ ಎಲ್ಲ ಮಾಡಿದ್ದೆ. ಅವ್ರು ತುಂಬಾ ಇಷ್ಟಪಟ್ಟರು. ಅವ್ರು ಬಂದಿದ ತಕ್ಷಣ ಮಕ್ಳನ್ನ ಕರ್ಕೊಂಡೋಗಿ ಡೋನಟ್ಸ್ ಎಲ್ಲ ಕೊಡಿಸಿದ್ರು. ಅದ್ರ ಜೊತೆಗೆ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಬನ್ನಿ ನೋಡೋಣ. ಇಲ್ಲ, ನೀನ್ ಮಿಡ್ಲಲ್ಲಿ ಬಂದ್ಬಿಡು. ಹೆಂಗಾಗಿದ್ದಾರೆ ಕರ್ರಕ್ಕಾಗಿದ್ದಾರ. ಓಕೆ ಓಕೆ, ರೆಡಿ ಗರ್ಲ್ಸ್? ಹಾಂ, ಕಣ್ಗೆ ಹಾಕೋದ್ಯಾ? ಇಬ್ರು ಹಿಂದೆ ಇರೋರು ಇಬ್ರು ಮುಂದೆ ಬರ್ಬೇಕು ಒಟ್ಟಿಗೆ. ಲಕ್ಷಣ ಒಂದ್ಸರಿ ಬರೋದು. ಲಾಲಾ, ನೀವು ಕನ್ಫ್ಯೂಸ್ ಮಾಡ್ಬೇಡಿ. ಲಾಲಾ ಅಂತ ಹೇಳಿ ಬರೋದು, ಅವ್ರು ಏ ಅಂತ ಬರೋದು. ಲಕ್ಷಣ್ಯ ರೆಡಿ? ನೀವ್ ಹೊಡಿಬೋದು ಅದಿನ್ಗೆ. ನೀನು ಲಾಲ 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 ಎಲ್ಲೆಲ್ಲಿ ಬರುತ್ತೆ ಅದೆಲ್ಲ ನಿಂದ ಆಕ್ಟಿಂಗ್. ಓಕೆ, ಓಕೆನಾ? ರೆಡಿ ಗರ್ಲ್ಸ್? ಓಕೆ, ನಾನು ಹಿಂಗ್ ಬರ್ತೀನಿ ನೋಡೋಣ. ಆ ಎಫೆಕ್ಟ್ ಎಲ್ಲ ಟ್ರೈ ಮಾಡ್ಬಿಡೋಣ. ಇಲ್ಲ, ಒಂದ್ ಮಾಡಿ ಫಸ್ಟ್, ಬೇಡ. ಓಕೆ. ಓಕೆ, ನಿಮ್ ಟರ್ನ್. ಅಕ್ಕ ಹೆಂಗ್ ರುಬ್ಬಿದ್ಯೋ ನೀವಿಬ್ರು ಸೇರ್ಕೊಂಡು ರುಬ್ಬಿ. ಓಕೆ, ಬೈಬೇಕು ಬೇರೆಗೆ. ಸ್ವಲ್ಪ ಹೆಂಗೋ ಒಂದ್ ಬೈರಿ. ಓಕೆನಾ? 1 2 3 ರೆಡಿ? ಓಕೆ.
ಪಾಪ ಇಬ್ರು ಮಾಡಿ, ಇಬ್ರು 3 ಜನನು ಮಾಡಿ. ಕಮಾನ್ 3 ಜನನು ಮಾಡಿ. ಏನಂತ ಹೇಳ್ಬೇಕು ಕಾವ್ಯ? ಹ್ಯಾಪಿ ಸ್ಲೀಪ್ ಓವರ್ ಟು ಯು, ಹ್ಯಾಪಿ ಫಸ್ಟ್ ಎವರ್ ಸ್ಲೀಪ್ ಓವರ್ ಟು ಯು, ಹ್ಯಾಪಿ ಸ್ಲೀಪ್ ಓವರ್ ಟು ಲಕ್ಷಣ್ಯ ಅಂಡ್ ಶ್ರೇಯಸಿ ಗುಣಾದ್ಯ ಎಲ್ಲರಿಗೂ ಸ್ಲೀಪ್ ಓವರ್ಗೆ ಈ ಕೇಕ್. ಓಕೆನಾ? ಇಲ್ಲಿ ನಾನು ಕಟ್ ಮಾಡಿ ಈ ಬೌಲ್ಗೆ ಹಾಕೊಟ್ಬಿಡ್ತೀನಿ ರೀ. ಹೂವು ಇಲ್ಲ ಯಾರು ಎತ್ಕೊ, ಇಲ್ಲ ಮೇನ್ ಡೋರ್ ಹತ್ರ ಎತ್ಕೊಳ್ಳೋಣ. ಅಲ್ಲಿ ತಂದ್ಕೊಡ್ಲಾ? ಇರು ಬಾ ಕೊಡ್ತೀನಿ. ಆಂಟಿ ಆರೆಂಜ್ ಬಟ್ಟೆ ಹಾಕಿದಾರಲ್ಲ, ನಡಿ. ಕಾವ್ಯ ಕೂತ್ಕೊಳ್ಳಿ. ಅಲ್ಲಿ ಏನೂ ಇಟ್ಟಿಲ್ಲ, ಸರಿ ಅವಳೆ ಪಾಪ ಹಂಗಂಗೆ ತಂದು ಕೊಡ್ತಾ ಇದ್ದಾವೆ. ಒಳ್ಳೆ ಟ್ರಿಪ್ಗೆ ಹೋಗಂಗೆ ರೆಡಿ ಆಗ್ತಾರಲ್ಲ ಹಂಗೆ ರೆಡಿ. ಹಂಗೆ ಹೌದು, ನಮ್ಮೂರಿಂದ ನಾನ್ ವೆಜ್ ನಮ್ಮೂರ್ಗೆ ತಿಂದಿರೋದಕ್ಕೆ ಇವತ್ತು ಬಂಗಾರು ಕೊಡ್ತಾ ಇದ್ದಾಳೆ ಪಾಪ. ಈ ನಾನ್ ವೆಜ್ ದಿನ ಕಾರ್ಯಕ್ರಮ ಇಟ್ಕೊಟ್ರೆ ಹಿಂಗೇನೆ. ಬರ್ತಾ ಇರಿ ಅವಾಗ. ಥ್ಯಾಂಕ್ ಯು ಫಾರ್ ದ ಡ್ರೆಸ್. ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ಹಾಗೆ ರೀಲ್ಸ್ ಎಲ್ಲ ಪೋಸ್ಟ್ ಮಾಡಿರ್ತೀವಿ, ಈ ವಿಡಿಯೋ ಬರಕ್ ಮೊದಲೇ ಪೋಸ್ಟ್ ಮಾಡ್ಬಿಟ್ಟಿರ್ತೀವಿ ಮೇ ಬಿ. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ. ಥ್ಯಾಂಕ್ ಯು ಕಾವ್ಯ. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು ದೀಪಾ. ಹಗ್ಗಿ ಮಿಸ್ಸಸ್, ಐ ಮಿಸ್ ಯು ಟು. ಒಳಗೆ ಇಟ್ಬಿಡಪ್ಪ. ಬಾಯ್ ಬಾಯ್ ಬಾಯ್. ಹುಷಾರು, ಮನೆಗೆ ಹೋಗಿದ ತಕ್ಷಣ ಎಷ್ಟು ಎನರ್ಜಿ ಇದೆ. ಹಬ್ಬ ಸೂಪರ್ ಮಗ್ನೆ, ಸೂಪರ್. ಹುಷಾರು ಕಾವ್ಯ, ನಿಧಾನಕ್ಕೆ ಹೋಗಿ ಬನ್ನಿ. ಏನಾದ್ರು ಬಿಟ್ಟಿದ್ರೆ ನಾನು ಎತ್ತಿಟ್ಟಿರ್ತೇನೆ. ಅದೆಲ್ಲ ನಾನು ಫೋನ್ ಅವಳ ಹತ್ರ ಇದೆ, ಫೋನ್ ಅಂತ ಅನ್ಕೊಂತಾ ಇದ್ದೀನಿ. ನಡೀರಪ್ಪ ಬಾ, ಹೇಳ್ಬಿಟ್ಟು ಬರೋಣ. ಬಾಟಲ್ ಎಲ್ಲ ಎತ್ಕೊಂಡಿದ್ದೀರಾ? ವಾಟರ್ ಬಾಟಲ್ ಎಲ್ಲ ಬನ್ನಿ, ನಮ್ಮ ಮನೆಗೆ ನೀವು ಹೋಗೋಣ. ನಾವು ಮನೆಗೆ ಹೊರಟ್ರು. ಎಷ್ಟು ಬೇಗ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇಲ್ಲ ಅದೇ ನೋಡಿ ತುಂಬಾ ಬೇಜಾರ್ ಮಾಡಿ. ಎಂಜಾಯ್ ಮಾಡಿದ್ಯಾ? ಹಾ ನಡಿಯಪ್ಪ, ಎತ್ಕೋಪ. ರೀಸೈಕ್ಲಿಂಗ್ ಬೇಡ. ಓಕೆನಾ? ಇವತ್ತು ಮಲ್ಕೊಂತಿದೀವಿ ತಾನೆ, ನಾವು ಡೋನಟ್ ಮಾಡ್ಕೊಂತೀವಿ. ಆಹಾ, ಇದು ಡೋನಟ್ ಬೇಡ, ಊಟ ಮಾಡ್ಬಿಟ್ಟು ಮಲ್ಕೋ. ಚಿಕನ್ ಸಾರು ತಿಂದಿಲ್ಲಲ್ಲ ನೀನು. ಡೋನಟ್ ನಾಳೆ ತಿನ್ಬೋದು. ಬರೀ ಒಂದೇ ಒಂಥರ ಡಂಕಿನ್ ಡೋನಟ್ಸ್ ತಿಂದಿದ್ದು ಸಾಕಲ್ವಪ್ಪ, ಕೇಕ್ ಎಲ್ಲ ತಿಂದಲ್ಲಪ್ಪ. ಡಂಕಿನ್ ಡೋನಟ್ಸ್ ಡ್ರೈವ್ ಥ್ರೂ ಇರುತ್ತಾರೆ. ಅವರು ಅಂಕಲ್ ಕೇಳಿದ್ರೋಡನ ಅವ್ರು ಹೇಳಿದ್ರು ಕೊಡು. ವಿ ಹ್ಯಾವ್ ದಟ್ ಆಪ್ಷನ್ ಡ್ರೈವ್ ಥ್ರೂ ಅಂತ. ಓಕೆ, ಚೆನ್ನಾಗಿತ್ತು. ಅಕ್ಕ ಸೈಕಲ್ ತುಳಿತದೆ, ನೀನ್ ತುಳಿಯಲ್ವಾ? ಅದು ಫಸ್ಟ್ ಟೈಮ್ ನಾನು ಡ್ರಿಂಕ್ ಕುಡ್ದಿದ್ದೇನೆ, ಚೆನ್ನಾಗಿರಲಿಲ್ಲ. ಆಮೇಲೆ ಮನೇಲಿ ಕುಡ್ದಿದ್ದೇನೆ, ಚೆನ್ನಾಗಿತ್ತು. ಬಗ್ಗಿತ್ತು, ಬಗ್ಗಲ್ಲ, ಮಸ್ಕಿಟೋ ಇತ್ತು. ನಂಗೆ ಅದೇ ಕಸ್ಕೊಳ್ತಿಲ್ಲ. ಸರಿ, ನೀನ್ ಒಂದೊಂದು ಸೈಕಲ್ ತುಳಿ. ಡೋನಟ್ ಸೂಪರ್ ಆಗಿತ್ತು. ಬರೀ ಡೋನಟ್ ಮೇಲೆ ಇದೆ ಕಣ್ಣು ನಿಂಗೆ. ಕೇಕು, ಡೋನಟ್, ಸಾಕು, ಗಮ್ಮಿ ಬೇರ್ಸು, ಮಫಿನ್ಸು. ಸಾಕು. ಮುದ್ದೆ ತಿನ್ಬಿಟ್ಟು ಮಲ್ಕೊಂತೀನಿ. ಮುದ್ದೆ ಚಿಕನ್ ಕರಿ ಇರುತ್ತಲ್ಲ. ಮುದ್ದೆ ತಿಂತೀಯ? ಅನ್ನ ತಿಂತೀಯ? ಅನ್ನ. ಮುದ್ದೆ. ಅನ್ನ. ಯು ಟೋಲ್ ಮುದ್ದೆ. ಅನ್ನ. ಮುದ್ದೆ. ಅನ್ನ. ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮಕ್ಳಂತೂ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನೆನ್ನೆ ಬಂದಾಗಿಂದ ಇವಾಗವರೆಗೂ ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಅಂತೂ ಮಾಡ್ಬಿಟ್ವಿ. ನನ್ನ ಫಸ್ಟ್ ಡೇ ಬ್ಲೂ ಬಟ್ಟೆ ಹಾಕೊಂಡ್ವಿ ಎಲ್ಲರೂ. ಯಾಕಂತೆ BFFS, ಯಾಕಂತೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಸೇಮ್. ಆಮೇಲೆ ಇವತ್ತು ಸೇಮ್ ಈ ತರ ಡ್ರೆಸ್ ಹಾಕೊಂಡಿದ್ದೀವಿ. ನೈಸ್. ಕಾವ್ಯ ನಾನಿಬ್ರು ಸುಮ್ಮನೆ ಆರೆಂಜ್ ಹಾಕೋಣ ಅಂದ್ಬಿಟ್ಟು, ಆರೆಂಜ್ ಎಕ್ಸಾಕ್ಟ್ ಆಗಿರ್ಲಿಲ್ಲ ನನ್ನ ಹತ್ರ. ಸ್ವಲ್ಪ ಒಂದು ಶೇಡಲ್ಲಿ ಪೀಚ್ ಆರೆಂಜ್ ತರ ಕಾಣಿಸುತ್ತೆ, 2 ಕಲರ್ ಮಿಕ್ಸ್ ಅನ್ಕೊಂಡು ಹಾಕೊಂಡೆ ಅಷ್ಟೇ. ಸೊ ಹಿಂಗ ಹೋಯ್ತು ದಿನ. ಇನ್ನು ಕೆಲಸಗಳಂತೂ ಇದೆ, ಬಟ್ಟೆಗಳಿದೆ ಸಿಕ್ಕಾಬಟ್ಟೆ.
ಮಾಮೂಲಿ ಸೋಮವಾರ ಅಂದರೆ ಗೊತ್ತಲ್ವಾ, ಎಲ್ಲ ನಾಳೆ ಮತ್ತೆ ರಿಪೀಟ್ ಕೆಲಸ. ಸೊ ಇವತ್ತು ನಾಳೆ ಫುಲ್ ಬ್ಯುಸಿ ಇರ್ತೀವಿ. ಸೊ ಏನೋ ಗೊತ್ತಿಲ್ಲ, ಹೀಟ್ ಜಾಸ್ತಿ ಆಗೇನೋ, ಪಿಂಪಲ್ ಎಲ್ಲ ಬಂದ್ಬಿಟ್ಟಿದೆ. ಅದು ನೀರು ಗೊತ್ತಾಗೋದಿಲ್ಲ ಕೆಲಸ ಮಾಡ್ಕೊಂಡು ಕುಡಿತೀನ ಇಲ್ವಾ ಅಂತ, ಕಮ್ಮಿ ಏನೋ ಆಗಿರಬೇಕು ಹಾಗೆ. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಬೆಸ್ಟ್ ಕಾಂಪ್ಲಿಮೆಂಟ್ ಏನಂತ ಅಂದರೆ, ಕಾವ್ಯ ತುಂಬ ಇಡ್ಲಿ ಸಾಂಬಾರು ಚಟ್ನಿ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ರು. ಇನ್ನು ಅವ್ರ ಹಸ್ಬೆಂಡ್ ಅಂತೂ ಚಿಕನ್ ಸಾರು ಮುದ್ದೆ ತಿಂದ್ಬಿಟ್ಟು ಹೇಳ್ತಾ ಇದ್ರು, ಮಿಲಿಟ್ರಿ ಹೋಟೆಲಲ್ಲಿ ತಿನ್ನಂಗಿದೆ ಊಟ ಇವತ್ತಂತೂ. ತುಂಬ ವರ್ಷಗಳಾಗ್ಬಿಟ್ಟಿತ್ತು, ಅಂದರೆ ಇಂಡಿಯಾಗೆ ಹೋದಾಗ ತಿಂದಿದ್ದಂತೆ. ಅವ್ರ ಮನೆ ಹತ್ರ ಯಾವುದೋ ಮಿಲಿಟ್ರಿ ಹೋಟೆಲ್ ಇದೆಯಂತೆ, ಹಂಗಿದೆ ಅಂತ ಹೇಳ್ತಾ ಇದ್ರು. ತುಂಬ ಖುಷಿ ಆಗೋಯ್ತು ನನಗಂತೂ. ಸೊ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅಂಕಲ್. ಯಾಕಂದ್ರೆ ಈ ಥರ ರೆಸ್ಟೋರೆಂಟ್ಸ್ ಅಲ್ಲಿ ಚೆನ್ನಾಗಿರುತ್ತೆ. ಹೌದು, ಅದು ಒಂಥರ ಬೆಸ್ಟ್ ಕಾಂಪ್ಲಿಮೆಂಟ್. ಏನಂದ್ರೆ ಈಗ ನಾವು ಅಡುಗೆ ಮಾಡೋದಕ್ಕಿಂತ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ, ಅಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ನಾನು ಅದೇ ಅಂತ ಇದ್ದೆ, ಪರವಾಗಿಲ್ಲ ಧೈರ್ಯವಾಗಿ ನಾನು ರೆಸಿಪೀಸ್ ಎಲ್ಲ ಶೇರ್ ಮಾಡ್ಬೋದು ಅಂತೆಲ್ಲ ಅಂತ ಇದ್ದೆ. ಸೊ ಹಂಗೆ ನಾವು ಬಿರಿಯಾನಿ ತಿಂದಿದ್ವಿ ಸ್ವಲ್ಪ ರೆಸ್ಟೋರೆಂಟ್ಸ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ. ಅವಾಗ ಆ ರೆಸ್ಟೋರೆಂಟ್ ಇಂದ ನಿಮ್ ಬಿರಿಯಾನಿ ಸ್ವಲ್ಪ ಇನ್ನೂ ಚೆನ್ನಾಗಿದೆ ಅವ್ರದಿಂದ. ಯಾಕಂದ್ರೆ ಅವ್ರದ್ದು ಫುಲ್ ಸಾಫ್ಟ್ ನೈಸ್ ಇಷ್ಟಪಡಿಲ್ಲ. ಹೌದು, ನಮ್ಮ ಬಂಗಾದ್ಯನ್ಗೆ ಈ ಹೈದರಾಬಾದ್ ದಮ್ ಬಿರಿಯಾನಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ಅವಳಿಗೆ ಅಕ್ಕಿ ತಿನ್ನಂಗ, ಬರೀ ಅನ್ನ ತಿನ್ನಂಗಾಗತ್ತಂತೆ, ಬಿರಿಯಾನಿ ತಿಂದಿದ್ದ ಅನ್ಸಲ್ವಂತೆ. ಈ ಕಬಾಬು ಅನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಂಗಿರತ್ತಂತೆ. ಸೊ ನಾನು ಮಾಡೋ ಬಿರಿಯಾನಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಅದು ನನಗೆ ಫುಲ್ ಇದರಿಂದಾನೇ ಅಡುಗೆ ಅವ್ರಿಗೆಲ್ಲ ಇಷ್ಟಪಡ್ತಾರೆ ಅಂತ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಅದು ಚೆನ್ನಾಗಿ ಊಟ ಮಾಡ್ಬಿಡ್ತೀನಿ, ಅದು ದಪ್ಪ. ಎವ್ರಿ ರೆಸಿಪಿ ಶೇರ್ ಮಾಡಿ. ನಿಮ್ಗೆ ರೆಸಿಪಿ ಇಷ್ಟ ಆಯ್ತು ಅಂತ ತುಂಬಾ ವ್ಯೂಸ್ ಕೊಡ್ಬೇಕು. ಏನೋ ಹಿಡ್ಕೊಂಡ್ಬಿಟ್ಟವಳೆ ವ್ಯೂಸ್ ಅಂತ ಗೊತ್ತಿಲ್ಲ ನಂಗೆ. ಓಕೆ, ನಿಂಗೆ ಯಾರು ಹೇಳಿದ್ದು ವ್ಯೂಸ್ ಅಂತ ಎಲ್ಲ? ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀಯಾ? ಸುಮ್ಮನೆ ಹೇಳೋದು. ಓಕೆ, ಓಕೆ ಫ್ರೆಂಡ್ಸ್, ಹಾಟ್ ಕೊಡ್ಬೇಕು. ಓಕೆ, ಅವರು ಇನ್ನೇನು ಮನೆಗೆ ಹೋಗಿ ರೀಚ್ ಆಗ್ತಾರೆ ಅಂತ ಅನ್ಸುತ್ತೆ. ನನಗಂತೂ ನೋಯ್ತಾ ಇದೆ ಇವತ್ತು, ಏನೋ ಪಿಂಪಲ್ ಫುಲ್ಲು ಹೀಟಿಗೆ ಬಂದಿರೋದು ಅನ್ಸುತ್ತೆ. ಇದು ಮೇ ಬಿ ನೀರು ಸರಿಯಾಗಿ ಕುಡ್ದಿಲ್ವೋ ಏನಾಯ್ತೋ ನಂಗಂತೂ ಗೊತ್ತಿಲ್ಲ. ನೀರ್ಗೆ ಹೋಗಿದ್ದಿದ್ದು ಅನ್ಸುತ್ತೆ ಅದ್ಯಾ. ಅಲ್ಲಿ ಎಲ್ಲ ಏನೇನು ಇರುತ್ತೋ, ಅಯ್ಯೋ ನಿಜವಾಗ್ಲೂ ನಾನು ಅದಕ್ಕೆ ಪೂಲ್ಗೆಲ್ಲ ಇಳಿಯೋದೇ ಇಲ್ಲ. ಅದಕ್ಕೆ ಇರ್ಬೇಕು, ನಂಗೆ ಯಾವತ್ತೂ ಬರಲ್ಲ ಈ ಥರ ಎಲ್ಲ. ಬಟ್ ನೋಡೋಣ, ಸದ್ಯಕ್ಕಂತೂ ಒಂದು ಒಳ್ಳೆ ಮೆಮೊರೀಸ್ ಅಂತ ಹೇಳ್ಬೋದು. ಹಂಗೆ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಕಾವ್ಯ ಬಂದಿದ್ದು ಏನಂತ ಅಂದರೆ, ನಂಗೆ ಯಾರೋ ಗೆಸ್ಟ್ ಇದ್ದಾರೆ ಅನ್ನೋ ಒಂದು ಫೀಲೇ ಬರಲಿಲ್ಲ. ಏನೂ ಕಷ್ಟ ಆಗಲಿಲ್ಲ, ಮತ್ತು ಏನೋ ಒಂದು ಸ್ಟ್ರೆಸ್ ಆಗುತ್ತೆ, ಕೆಲಸ ಟಯರ್ಡ್ ಈ ಥರ ಏನೂ ಆಗಿಲ್ಲ. ಅದು ತುಂಬಾ ಖುಷಿ ಆಯಿತು. ಸೊ ಆರಾಮಾಗಿ ಫುಲ್ ಮಜಾ ಮಾಡಿದ್ವಿ. ಇನ್ನು ಲಕ್ಷಣ್ಯ ಅಂತೂ ಅವ್ರ ಮನೆಗೆ ಹೋಗೋಕ್ಕೆ ರೆಡಿಯಾಗಿ ಬೇಗ ಕಾರೆಲ್ಲ ಕೂತ್ಕೊಂಡ್ಬಿಟ್ಟಿದ್ಲು. ಸಾಕಾಗಿತ್ತು ಅವಳಿಗೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಮಕ್ಕಳು. ಅದರಲ್ಲೂ ರೀಲ್ಸ್ ಮಾಡಿದ್ರಲ್ಲ, ಅದು ಒಂದು ರೀಲ್ಗೆ ಒಂದು 10-11 ಸರಿ ರಿಪೀಟ್ ಅಂತ ರಿಪೀಟೆಡ್ ಆಗಿ ಮಾಡಿಸ್ತಿರ್ತೀವಿ. ಸೊ ಚೆನ್ನಾಗಿ ಮಾಡಿದ್ರು ಮಕ್ಕಳು. ಐ ಹೋಪ್, ಗೊತ್ತಿಲ್ಲ ಈ ವಿಡಿಯೋಗೆ ಮೊದಲು ಬಂದಿರುತ್ತಾ ಆದ್ಮೇಲೆ ಬರುತ್ತಾ ಇನ್ನೂ ಗೊತ್ತಿಲ್ಲ. ಹಾರ್ಟ್ ಕ್ಲಿಕ್ ಮಾಡಿ ಶಾರ್ಟ್ಸ್ಗೆ ಹಾರ್ಟ್. ಓಕೆ ಫ್ರೆಂಡ್ಸ್, ಬಾಯ್. 2 days ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. ಅವ್ರು ಹೊರಟ ಮೇಲೆ ಸ್ವಲ್ಪ ಎಲ್ರಿಗೂ ಬೇಜಾರಾಗ್ತಾ ಇತ್ತು. ಇನ್ನು ಮಕ್ಕಳು ಸುಮಾರತ್ತು ಆಟ ಆಡ್ತಾಯಿದ್ರು, ಸೈಕಲ್ ತುಳಿದ್ರು. ಅದಾದಮೇಲೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು 2 days-ಇಂದ. ಇನ್ನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಮನೆ ಒಳಗಡೆ ಹೋದ್ವಿ. ಅಷ್ಟರಲ್ಲಿ ಈ ರೀಲ್ ಅಂತೂ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ ಯು. ಗೊತ್ತಿಲ್ಲ ಈ ಕಾಪಿರೈಟ್ ಆದರೆ ಇದು ಡಿಲೀಟ್ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಆದ್ಯನ ಎಕ್ಸ್ಪ್ರೆಷನ್ ತುಂಬಾ ಇಷ್ಟಪಟ್ಟಿದ್ದೀರಾ. ಆ್ಯಕ್ಚುಲಿ ಬಂಗಾರನು ಚೆನ್ನಾಗಿ ಮಾಡಿದ್ದಾಳೆ, ಆದರೆ ಆದ್ಯ ಹೈಲೈಟ್ ಆಗಿದ್ದಾಳೆ. ಲಕ್ಷಣ್ಯ ಲಾಸ್ಟಲ್ಲಿ ಟಯರ್ಡ್ ಆಗಿದ್ಲು, ಡಲ್ ಆಗಿಬಿಟ್ಟಿದ್ಲು, ಅದಕ್ಕೆ ಸ್ವಲ್ಪ ಪಾಪ ಡಲ್ಲಾಗೇ ಇದ್ಲು. ಸೊ ಒಂದು ಮೆಮೊರಿ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳ್ಬೋದು. ಈ ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲ ಇಷ್ಟಪಟ್ಟಿದ್ದೀರಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಿತ್ತು. ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ ಅನ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.